ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪ ನಿಗದಿಯಾಗುತ್ತೆ. ಎಲ್ಲ ಆರೋಪಿಗಳು ಖುದ್ದು ಹಾಜರಿರಬೇಕು ಅಂತ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರನ್ನ ಪೊಲೀಸ್ ವಾಹನದಲ್ಲಿ ಕರೆತರಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ A1 ಪವಿತ್ರ ಗೌಡ ಪೊಲೀಸ್ ವಾಹನದಲ್ಲಿ ಈಗ ಕೋರ್ಟ್ನತ್ತ ಬರ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ವಾಹನದಲ್ಲಿ ಬಿಗಿ ಭದ್ರತೆಯಲ್ಲಿ ಪವಿತ್ರ ಗೌಡ ಅವರನ್ನ ಕರೆತರಲಾಗ್ತಾ ಇದೆ. ಮಹಿಳಾ ಪೊಲೀಸ್ ಪೇದೆಯ ಪಕ್ಕದಲ್ಲಿಯೇ ಪವಿತ್ರ ಗೌಡ ಕುಳಿತುಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ಕರೆತರ್ತಾರೆ ಮಹಿಳಾ ಪೊಲೀಸ್ ಸಿಬ್ಬಂದಿ. ಈ ಪ್ರಕರಣದ 17 ಆರೋಪಿಗಳು ಇವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು. ಕೋರ್ಟ್ ಈ ಕುರಿತಾಗಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ಅವರನ್ನ ಪೊಲೀಸ್ ವಾಹನದಲ್ಲಿ ಸೆಷನ್ಸ್ ಕೋರ್ಟ್ಗೆ ಕರೆತರಲಾಗ್ತಾ ಇದೆ. 2 ಪ್ರತ್ಯೇಕ ವಾಹನ, ಒಂದು ವೆಹಿಕಲ್ ನಲ್ಲಿ ಪವಿತ್ರ ಗೌಡ ಇದ್ರೆ ಮತ್ತೊಂದು ವೆಹಿಕಲ್ ನಲ್ಲಿ ದರ್ಶನ್ ಇದ್ದಾರೆ. ಬಿಗಿ ಭದ್ರತೆ ಇದೆ. ಜೈಲಿನ ಸುತ್ತಲೂ ಕೂಡ ಬಿಗಿ ಭದ್ರತೆ ಇತ್ತು. ಈಗ ಕೋರ್ಟ್ನ ಸುತ್ತ ಕೂಡ ಬಿಗಿ ಭದ್ರತೆ ಇದೆ.